ಅನೇಕ ವರ್ಷಗಳಿಂದ ಹಲವಾರು ದಶಕಗಳಿಂದ ಸಾಕಷ್ಟು ಪಕ್ಷಗಳು ಮಹಿಳಾ ಸಬಲೀಕರಣದ ಮಾತನ್ನು ಮಾತ್ರ ಹೇಳಿದೆ. ರಾಜಕೀಯದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಜಾಸ್ತಿ ಆಗಬೇಕು, ಅವರ ಮೀಸಲಾತಿ ಹೆಚ್ಚಾಗಬೇಕು ಅಂತ. ಆದ್ರೆ ಕೇವಲ ಇದೆಲ್ಲ ಬಾಯುಪಚಾರದ ಮಾತುಗಳೇ ಆಗಿತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಮೋದಿ ಸರ್ಕಾರ ಕೇಂದ್ರದಲ್ಲಿ ಸಂಸತ್ನಲ್ಲಿ ಒಂದು ವಿಧೇಯಕವನ್ನ ಅಂಗೀಕರಿಸಿದೆ. ನಾರಿ ಶಕ್ತಿ ವಂದನ್ ಅಧಿನಿಯಮ ಅನ್ನುವಂಥದ್ದು. ಇದು ಅಮೆಂಡ್ಮೆಂಟ್ ವಿಧೇಯಕ ಆಗಿತ್ತು. ಈ ವಿಧೇಯಕದ ಪ್ರಕಾರ ಸಂಸತ್ನಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಜಾಸ್ತಿ ಆಗಿದೆ. ಮುಖ್ಯವಾಗಿ ಲೋಕಸಭೆಯಲ್ಲಿ 33% ರಾಜಕೀಯ ರಿಸರ್ವೇಶನ್ ಮಹಿಳೆಯರಿಗೆ ಇದರಿಂದ ಸಿಗಲಿದೆ ಮತ್ತು ಸ್ಟೇಟ್ ಅಸೆಂಬ್ಲಿಗಳಲ್ಲಿ ಕೂಡ ಇದು ಅಪ್ಲೈ ಆಗಲಿದೆ. 33% ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲಿ ವಿಧಾನಸಭಾ ಸೀಟ್ಗಳಲ್ಲಿ ಮಹಿಳೆಯರಿಗೆ ಇದರಿಂದ ರಿಸರ್ವೇಶನ್ ಮೀಸಲು ಸಿಗಲಿದೆ. ರಾಜಕೀಯ ಪ್ರಾತಿನಿಧ್ಯ ಇನ್ಕ್ರೀಸ್ ಆಗಲಿದೆ. ಸೊ ಹಾಗಾಗಿ ಭಾರತದ ರಾಜಕೀಯ ವಲಯದಲ್ಲೇ ಇದು ಮಹಿಳೆಯರ ಪ್ರಾತಿನಿಧ್ಯವನ್ನ ಹೆಚ್ಚಿಸುವಂತದ್ದು ಐತಿಹಾಸಿಕವಾದಂತಹ ವಿಧೇಯಕವನ್ನ ಸಂಸತ್ತು ಅಂಗೀಕರಿಸಿದೆ. ಮೋದಿ ಸರ್ಕಾರ ಈ ನಿಟ್ಟಿನಲ್ಲಿ ಬಹಳ ಪ್ರಬಲವಾದ ಹೆಜ್ಜೆಯನ್ನ ಇಟ್ಟಿದೆ ಅಂತ ಹೇಳ್ಬೋದು. ಇದರ ಬಗ್ಗೆ ಸಾಕಷ್ಟು ವಿವರಗಳನ್ನ ನಾವು ನೋಡ್ತಾ ಹೋಗೋಣ. ಈ ವಿಧೇಯಕದಲ್ಲಿ ಏನಿದೆ, ಇದರ ವಿಶೇಷತೆ ಏನು ಅನ್ನೋದನ್ನ ಮುಂಬರುವ ಕೊನೆಯ ವಿಡಿಯೋದ ಕೊನೆ ತನಕ ತಪ್ಪದೆ ವೀಕ್ಷಿಸಿ. ಹಲವಾರು ಉಪಯುಕ್ತ ಮಾಹಿತಿಗಳಿಗೋಸ್ಕರ ಈ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯಿಂದ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದರಿಂದ ನಮಗಿಂತಹ ಮತ್ತಷ್ಟು ಉಪಯುಕ್ತವಾದಂತಹ ವಿಚಾರಗಳನ್ನ ಯೂಟ್ಯೂಬ್ ವಾಹಿನಿಯ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ ಅಂತ ಕಳಕಳಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವೀಕ್ಷಕರ, ಈಗ ಮತ್ತೆ ವಿಚಾರಕ್ಕೆ ಬರೋಣ. 2023 ಪಾರ್ಲಿಮೆಂಟ್ ಈ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನ ಅಂಗೀಕರಿಸಿರುವಂತದ್ದು ಇತ್ತೀಚೆಗೆ. ಸೊ ಹಾಗಾಗಿ ಇದರಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು, ಮುಖ್ಯವಾಗಿ ಮಹಿಳೆಯರಿಗೆ ಲೋಕಸಭೆಯಲ್ಲಿ 33% ಪ್ರಾತಿನಿಧ್ಯವನ್ನ ಕಲ್ಪಿಸುವಂತದ್ದು. ಸೊ ಇದರಿಂದ ರಾಜಕೀಯವಾಗಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ. ಆದ್ರೆ ಇದು ಯಾವಾಗಿಂದ ಇಂಪ್ಯಾಕ್ಟ್ ಆಗಲಿದೆ, ಯಾವಾಗಿಂದ ಅನ್ವಯ ಆಗಲಿದೆ ಅಂದ್ರೆ ಓನ್ಲಿ ಆಫ್ಟರ್ ಫ್ರೆಶ್ ಸೆನ್ಸಸ್ ವಾಸ್ ಕಂಡಕ್ಟೆಡ್, ಅಂದ್ರೆ ಹೊಸ ಜನಗಣತಿ ಆರಂಭವಾದ ಬಳಿಕ ಇದು ಜಾರಿ ಆಗಲಿದೆ. ಅಂದ್ರೆ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಸೊ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ಸ್ಗಳ ಈ ಬೌಂಡ್ರಿಗಳು, ಕ್ಷೇತ್ರಗಳ ಗಡಿ ನಿಗದಿ ಆಗಲಿದೆ. ಸೊ ಈ ಡಿಲಿಮಿಟೇಷನ್ ಅಂತ ಏನ್ ಹೇಳ್ತಾರೆ ಅದು ಮತ್ತೆ ಅನುಷ್ಠಾನ ಆಗುವುದರಿಂದ ಈ ಪ್ರಕ್ರಿಯೆ ಪೂರ್ಣ ಆದ ಬಳಿಕ, ಗಣತಿ ಮತ್ತು ಡಿಲಿಮಿಟೇಷನ್ ಪ್ರೊಸೀಜರ್ ಆದ ಬಳಿಕ 33% ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲು ಇದು ಜಾರಿಯಾಗಲಿದೆ. ಸೊ ಹಾಗಾಗಿ ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಇದು ಬಹಳ ಮಹತ್ವದ ಹೆಜ್ಜೆ ಆಗಲಿದೆ. ಯಾಕಂದ್ರೆ ಈ 2011ರಲ್ಲೇ ಕಳೆದ ಇದು ಸೆನ್ಸಸ್ ಆಗಿತ್ತು, ಗಣತಿ ಆಗಿತ್ತು, ತುಂಬಾ ಹಳೆದ ಔಟ್ಡೇಟೆಡ್ ಆಗಿತ್ತು. ಸೊ ನೆಕ್ಸ್ಟ್ ಸೆನ್ಸಸ್ 2021ರಲ್ಲಿ ನಿಗದಿ ಆಗಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ COVID-19 ಪರಿಣಾಮವಾಗಿ ಇದು ಸಾಧ್ಯ ಆಗಿರಲಿಲ್ಲ. ಸೊ ಹಾಗಾಗಿ 2029ರ ಲೋಕಸಭಾ ಚುನಾವಣೆಯ ವೇಳೆಗೆ ಈ 33% ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳಾ ಮೀಸಲು ಜಾರಿ ಆಗುವಂತಹ ನಿರೀಕ್ಷೆ ಇದೆ. ಸೊ ಈಗ ಸರ್ಕಾರಕ್ಕೆ ಬಹಳ ದೊಡ್ಡ ಜವಾಬ್ದಾರಿ ಇರುವಂತದ್ದು. 2011ರ ಸೆನ್ಸಸ್ ಅನ್ನೇ ಬಹುತೇಕ ಎಲ್ಲ ದಾಖಲೆಗಳಲ್ಲಿ ಬಳಸ್ತಾ ಇದೆ. ಸೊ ಇದು ಔಟ್ಡೇಟೆಡ್ ಆಗಿರೋದ್ರಿಂದ ಸೊ ಹೊಸದಾಗಿ ಗಣತಿ ಆಗುತ್ತೆ, ನಂತರ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ 2029ರ ಲೋಕಸಭಾ ಎಲೆಕ್ಷನ್ ವೇಳೆಗೆ ಇದು ಈ ಕಾರ್ಯಗತ ಆಗುವಂತಹ ನಿರೀಕ್ಷೆ ಇದೆ. ಸೊ ಇನ್ ಶಾರ್ಟ್ ಆಗಿ ಹೇಳದಿದ್ರೆ ಕಾನೂನು ಆಲ್ರೆಡಿ ಪಾಸ್ ಆಗಿದೆ, ಅಮೆಂಡ್ಮೆಂಟ್ ಕ್ಲಿಯರ್ ಆಗಿದೆ, ಇನ್ನು ಪ್ರೊಸೀಜರ್ ಮಾತ್ರ ಬಾಕಿ ಇರುವಂತದ್ದು, ಅನುಷ್ಠಾನ ಆಕ್ಚುಯಲ್ ಇಂಪ್ಲಿಮೆಂಟೇಷನ್ ಇದು ಇರುವಂತದ್ದು. ಸೊ ಹಾಗಾಗಿ ಇನ್ನೊಂದು 2029ರ ತನಕ ಮಹಿಳೆಯರು ಕಾಯ್ಬೇಕಾಗತ್ತೆ. ಸೊ ನಂತರ ಅದು ಜಾರಿ ಆಗುತ್ತೆ. ಸೊ ಬಟ್ ಈ ನಿಟ್ಟಿನಲ್ಲಿ ಆಗಿರುವಂತಹ ಪ್ರಯೋಜನಗಳು, ಇದರಿಂದ ಆಗುವಂತಹ ಇಂಪ್ಯಾಕ್ಟ್ ಬಹಳ ಸಕಾರಾತ್ಮಕವಾಗಿದೆ. ಸೊ ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಬಹಳ ದೊಡ್ಡ ಹೆಜ್ಜೆ ಇದಾಗಿದೆ. ಸೋಷಿಯಲ್ ಎಂಪವರ್ಮೆಂಟ್ ಆಗಲಿದೆ, ಡಿಗ್ನಿಟಿ ಫಸ್ಟ್. ಸೊ ಮಹಿಳೆಯರಿಗೆ 2016ರಲ್ಲಿ ನೋಡಿ, ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸಾಕಷ್ಟು ಅವರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದೆ. ಸೊ ಮುಖ್ಯವಾಗಿ ಸ್ವಚ್ಛ ಭಾರತ ಮಿಷನ್ ಇರಬಹುದು, ಕೋಟ್ಯಾಂತರ ಶೌಚಾಲಯಗಳನ್ನು ಕಟ್ಟಿರುವಂತದ್ದು. ಎಷ್ಟೋ ಕಡೆ ಶೌಚಾಲಯ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನ ಪರದಾಡ್ತಾ ಇರ್ತಾರೆ. ಮುಖ್ಯವಾಗಿ ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಆರೋಗ್ಯ ಸಮಸ್ಯೆ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹೀಗಾಗಿ 2014ರಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಸ್ವಚ್ಛ ಭಾರತ ಅಭಿಯಾನ ಮೂಲಕ ದೇಶಾದ್ಯಂತ ಕೋಟಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಸೊ ಮಹಿಳೆಯರ ಡಿಗ್ನಿಟಿಯನ್ನ, ಘನತೆಯನ್ನ, ಗೌರವವನ್ನು ಕಾಪಾಡಲಿಗೋಸ್ಕರ, ಅವರ ಆರೋಗ್ಯ ಸಂರಕ್ಷಣೆಗೋಸ್ಕರ ಮಾಡಿರುವಂತಹ ಅಭಿಯಾನ ಇದಾಗಿತ್ತು. PM ಉಜ್ವಲ ಸ್ಕೀಮ್ ನಿಮಗೆಲ್ಲ ಗೊತ್ತಿದೆ. ಸೊ PM
ಉಜ್ವಲ ಯೋಜನೆ ಬಳಿಕ ಕ್ಲೀನ್ ಕುಕಿಂಗ್ ಗ್ಯಾಸ್, ಸ್ವಚ್ಛ ಅಡುಗೆ ಅನಿಲವನ್ನ ಸಪ್ಲೈ ಮಾಡಿರುವಂಥದ್ದು. ಇದರಿಂದ ಕೂಡ ಕೋಟ್ಯಾಂತರ ಮಹಿಳೆಯರಿಗೆ ಅಡುಗೆ ಮಾಡಲಿಕ್ಕೆ ಅನುಕೂಲ ಆಗಿರುವಂಥದ್ದು. ಸೊ ಅದೇ ರೀತಿ ಗ್ಯಾಸ್ ಕನೆಕ್ಷನ್ ಪಡೀಲಿಕ್ಕೆ ಅನುಕೂಲ ಆಗಿರುವಂಥದ್ದು. ಎಕನಾಮಿಕ್ ಎಂಪವರ್ಮೆಂಟ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೋಸ್ಕರ, ಮಹಿಳೆಯರಿಗೋಸ್ಕರ ಅನೇಕ ಅನುಕೂಲಗಳನ್ನು ಮಾಡಿರುವಂಥದ್ದು. ಇದು ಎರಡನೇ ಸ್ಟೆಪ್. ಜನ್ ಧನ್ ಅಕೌಂಟ್ಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಜಾಸ್ತಿ ಇರುವಂಥದ್ದು ನಾವು ಗಮನಿಸ್ತೀವಿ. ಸೊ ಇದು ಕೂಡ ಅನುಕೂಲ ಆಗಿದೆ. ಎಷ್ಟೋ ಲಕ್ಷಾಂತರ ಮಹಿಳೆಯರು ಮೊದಲ ಬಾರಿಗೆ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಲಿಕ್ಕೆ ಈ ಜನ್ ಧನ್ ಖಾತೆ ನೆರವಾಯಿತು. ಡಿಬಿಟಿ ಮೂಲಕ ನೇರವಾಗಿ ಈ ಬೇರೆ ಬೇರೆ ಕೇಂದ್ರ ಸರ್ಕಾರಿ ಸ್ಕೀಮ್ಗಳ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಆಗಲಿಕ್ಕೆ ಇದು ಅನುಕೂಲ ಆಯಿತು. ಸುಮಾರು ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್ ಸ್ಕೀಮ್ ಮೂಲಕ 5 ಲಕ್ಷ ರೂಪಾಯಿ ತನಕ ಫ್ಯಾಮಿಲಿಗಳಿಗೆ ವಿಮೆ ಕವರೇಜ್ ಕೂಡ ಲಭ್ಯ ಆಗ್ಲಿಕ್ಕೆ ಅನುಕೂಲ ಆಯಿತು. ಅದೇ ರೀತಿ ಇಕನಾಮಿಕ್ ಬರ್ಡನ್ ಇಳಿಲಿಕ್ಕೆ ಇದು ಪ್ರಯೋಜನ ಆಯಿತು. ಅದೇ ರೀತಿ ಲಖಪತಿ ದೀದಿ ಅನ್ನುವಂಥ ಒಂದು ಸೇವಿಂಗ್ ಸ್ಕೀಮ್ ಮಹಿಳೆಯರನ್ನು ಲಕ್ಷಾಧಿಪತಿಯಾಗಿಸಲಿಕ್ಕೆ ಇದು ಅನುಕೂಲ ಆಯಿತು. ಮುದ್ರಾ ಸ್ಕೀಮ್ ಮೂಲಕ ಅನೇಕ ಮಂದಿ ಮಹಿಳೆಯರು ಸ್ವಂತ ಉದ್ಯೋಗಿಗಳಾಗಿ ಅನೇಕ ಮಂದಿಗೆ ಉದ್ಯೋಗಗಳನ್ನು ಕೊಡ್ತಾ ಇದ್ದಾರೆ. ಇಂಥ ಲಕ್ಷಾಂತರ ಉದಾಹರಣೆಗಳನ್ನ ನಾವು ಇವತ್ತು ಗಮನಿಸಬಹುದಾಗಿದೆ. ಯಾವ ರಾಜ್ಯವನ್ನು ನೀವು ಬೇಕಿದ್ರೆ ಗಮನಿಸಿ ನೋಡಿ, ಅಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳಿದೆ. ಈ ಗುಂಪುಗಳಿಗೆ ಸಾಲವನ್ನು ಕೊಡಲಾಗುತ್ತೆ. ಈ ಸರ್ಕಾರದ ಯೋಜನೆ ಮೂಲಕ ಬ್ಯಾಂಕ್ ಅಕೌಂಟ್ ಪ್ರತಿಯೊಬ್ಬ ಮಹಿಳೆಗೂ ಸಿಗ್ತಾ ಇದೆ. ಮುದ್ರಾ ಸ್ಕೀಮ್ ಮೂಲಕ ಅವರು ತಮ್ಮ ನಾನಾ ವೃತ್ತಿಗಳನ್ನ ಒಂದು ಪ್ರೊಫೆಷನ್ ಅನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಆದಾಯವನ್ನು ಗಳಿಸ್ತಾ ಇದ್ರೆ, ಮತ್ತಷ್ಟು ಮಂದಿಗೆ ಉದ್ಯೋಗವನ್ನು ಕೂಡ ಕೊಡುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕೊನೆಯದಾಗಿ ಈ ಪೊಲಿಟಿಕಲ್ ಎಂಪವರ್ಮೆಂಟ್ಗೋಸ್ಕರ ಒಂದು ಮಹಿಳೆಯರಿಗೆ ಏನೇ ಅನುಕೂಲ ಮಾಡಿದ್ರು ಕೂಡ ರಾಜಕೀಯವಾಗಿ ಕೂಡ ಅವರು ಪ್ರಬಲರಾಗುವಂಥದ್ದು ಬಹಳ ಅವಶ್ಯಕವಿದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ 33% ರಿಸರ್ವೇಶನ್ ಎಲ್ಲ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಅಸೆಂಬ್ಲಿಗಳಲ್ಲಿ ಕೊಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಮಹಿಳೆಯರ ಪ್ರಾತಿನಿಧ್ಯವನ್ನ ಹೆಚ್ಚಿಸುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಸೊ ರಾಜಕೀಯವಾಗಿ ಕೂಡ ಇನ್ನು ಮುಂದಿನ ವರ್ಷಗಳಲ್ಲಿ 2029 ನಂತರ ಅನೇಕ ಮಂದಿ ಸಂಸದರು, ಮಹಿಳಾ ಸಂಸದರು, ಶಾಸಕೀಯರು ರಾಜ್ಯಗಳಲ್ಲಿ ಬರಲಿಕ್ಕಿದ್ದಾರೆ. ಬಿಕಾಸ್ ಆಫ್ ಈ ವಿಧೇಯಕ ನೀಡುವ ಬಲದಿಂದಾಗಿ ಅವರ ಧ್ವನಿಯನ್ನ ಸಂಸತ್ನಲ್ಲಿ ಮತ್ತು ವಿಧಾನಸಭೆಗಳಲ್ಲಿ ಮಾಡ್ಲಿಕ್ಕೋಸ್ಕರ ಅವರ ನೋವು ನಲಿವುಗಳನ್ನ, ಅವರ ಬೇಡಿಕೆಗಳನ್ನ ಮುಖ್ಯವಾಗಿ ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ, ವಿಧಾನ ಪರಿಷತ್ತುಗಳಲ್ಲಿ ಮುಂದೆ ಇಡಲಿಕ್ಕೆ ಇದು ತುಂಬಾ ಅನುಕೂಲ ಆಗಲಿದೆ. 3 ವಿಧದಲ್ಲಿ, ಒಂದು ರಾಜಕೀಯವಾಗಿ, ಇನ್ನೊಂದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮಹಿಳಾ ಸಬಲೀಕರಣಕ್ಕೋಸ್ಕರ ಈ ಒಂದು ವಿಧೇಯಕವನ್ನ ಸರ್ಕಾರ ಸಂಸತ್ನಲ್ಲಿ ಮಂಡಿಸಿ ಅದ ಅಂಗೀಕಾರ ಪಡೆದಿರುವಂತದ್ದು. ಸೊ ಇದಕ್ಕಾಗಿ ಈ ಮಹಿಳಾ ವಿಧೇಯಕ, ಮೀಸಲು ವಿಧೇಯಕ ಸಾಕಷ್ಟು ವಿರೋಧಗಳು ಕೂಡ ಈ ಹಿಂದೆ ಉಂಟಾಗಿತ್ತು. ಪ್ರತಿಪಕ್ಷಗಳು ಕೂಡ ಇದನ್ನ ವಿರೋಧಿಸಿದ್ದಕ್ಕೆ ಸುದೀರ್ಘವಾದಂತಹ ಹಿನ್ನೆಲೆ ಇದೆ. 1998ರಿಂದ 2010ರವರೆಗೆ ಸಾಕಷ್ಟು ವಿರೋಧಗಳು ಇದರಲ್ಲಿ ಹೀಗೆ ಈ ರೀತಿ ವಿರೋಧಿಸಿದ ಪ್ರತಿಪಕ್ಷಗಳಲ್ಲಿ ಕಾಂಗ್ರೆಸ್ ಇದೆ, SP, RJD ಎಲ್ಲ ಕೂಡ ಇದೆ. ಸೊ RJD MP ಸುರೇಂದ್ರ ಪ್ರಕಾಶ್ ಯಾದವ್ ಅವರು 1998ರಲ್ಲಿ ವಿರೋಧಿಸಿದ್ರು. ಅವ್ರು ಹೇಳಿದ್ರು ಇದು ಸಾಧ್ಯ ಇಲ್ಲ, ಇದರಿಂದ ಅಂತಹ ದೊಡ್ಡ ಗುರಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ರು. ಸಾಕಷ್ಟು ಅಡೆತಡೆಯನ್ನ ಅವರು ಉಂಟು ಮಾಡಿದ್ರು. ಅದೇ ರೀತಿ 2010ರಲ್ಲಿ ಇವನ್ ಮುಲಾಯಂ ಸಿಂಗ್ ಯಾದವ್ ಕೂಡ, ಸಮಾಜವಾದಿ ಪಕ್ಷದ ಮುಖ್ಯಸ್ಥರು ಕೂಡ ಅವ್ರು ಹೇಳಿದ್ರು, ಒಂದು ವೇಳೆ ಈ ವಿಧೇಯಕ ಅಂಗೀಕಾರ ಆದ್ರೆ ಪಾರ್ಲಿಮೆಂಟ್ ವುಡ್ ಬಿ ಫಿಲ್ಡ್ ವಿತ್ ದ ಕೈಂಡ್ ಆಫ್ ವುಮೆನ್ ಹೂ ಇನ್ವೈಟ್ ಕ್ಯಾಟ್ ಕಾಲ್ಸ್ ಅಂಡ್ ವಿಜಲ್ಸ್. ಸೊ ಆ ರೀತಿಯ ಮಾತುಗಳನ್ನು ಅವರು ಆಡಿದ್ರು. ಸೊ ಅದು ಸಾಧ್ಯನೇ ಇಲ್ಲ ಅಂತ ವ್ಯಂಗ್ಯವಾಡಿದ್ರು ಅವರು, ಇದರಿಂದ ಪ್ರಯೋಜನ ಇಲ್ಲ. ಸೊ ಅದೇ ರೀತಿ ಅಕ್ರಾಸ್ ದಿ ಪಾರ್ಟಿ INC ಇರ್ಬೋದು, ಕಾಂಗ್ರೆಸ್, SP, RJD ಮತ್ತು ಇತರ ಪಕ್ಷಗಳು ಈ ಕೋಟಾ ವಿದಿನ್ ಕೋಟಾ ಅವರು ಹೇಳ್ತಾ ಇದ್ರು. ಸೊ ಹಾಗೆ ಮಹಿಳೆಯರ ಸಬಲೀಕರಣಕ್ಕೆ ಅವರೆಲ್ಲ ಅಂಥ ಒಂದು ಒತ್ತನ್ನ ಆ ಪಕ್ಷಗಳು ಕೊಟ್ಟಿರಲಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು. ಆದರೆ ಈಗ ಏನಾಗಿದೆ, INC, ಸಮಾಜವಾದಿ ಪಾರ್ಟಿ, DMK, RJD, CPIM, JMM ಮತ್ತು ಇದರ ಪ್ರಮುಖ ಪ್ರತಿಪಕ್ಷಗಳು ಏನ್ ಮಾಡಿದೆ, ಸರ್ಕಾರವನ್ನು ಡಿಮಾಂಡ್ ಮಾಡ್ತಾ ಇದೆ, ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೀರಿ ಅನ್ನುವಂಥದ್ದು. ಸೊ ನಂತರವಷ್ಟೇ ಇದನ್ನ ನೀವು ಚರ್ಚೆ ಮಾಡಿ ಅಂತ ಹೇಳ್ತಾ ಇದೆ. ಇನ್ನೊಮ್ಮೆ ಇದಕ್ಕೆ ಬಗ್ಗೆ ಮೀಟಿಂಗ್ ಮಾಡಿ ಅನ್ನುವಂಥದ್ದು. ಸೊ ಇದರ ಜಾರಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳು ಒತ್ತಾಯ ಮಾಡ್ತಾ ಇದೆ. ಸೊ ಈ ರೀತಿಯ ಒಂದು ಸಾಕಷ್ಟು ಅಡೆತಡೆಗಳನ್ನ 2004ರಿಂದ 2014ರವರೆಗೂ ಕೂಡ ಈ ಪಕ್ಷಗಳು ಮಾಡಿದ್ವು ಅನ್ನುವಂಥದ್ದನ್ನ ಇಲ್ಲಿ ಯಾವ ಕಾರಣಕ್ಕೂ ಮರೆಯುವ ಹಾಗಿಲ್ಲ. ಸೊ ಹಾಗಾಗಿ ಅಂತೂ ಇಂತೂ ಎಲ್ಲ ರಿಸರ್ವೇಷನ್ ಸಾಕಷ್ಟು ಈ ಹಿಂದಿನಿಂದಲೂ ಡಿಸ್ಕಸ್ ಆಗ್ತಾ ಬಂದಿತ್ತು. ಆದರೆ ಜಾರಿಯನ್ನು ಮಾಡಲಿಕ್ಕೆ ಸಾಕಷ್ಟು ಪಕ್ಷಗಳು ಹಿಂದೇಟು ಹಾಕ್ತಾ ಇತ್ತು. ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದಲ್ಲಿ ನಾರಿ ಶಕ್ತಿ
ವಂದನ್ ಅಧಿನಿಯಂ ಅನ್ನು ಜಾರಿಗೊಳಿಸಿರುವಂಥದ್ದು ಸಂಸತ್ತು ಇದಕ್ಕೆ ಅಂಗೀಕರಿಸಿದೆ. ಹಾಗಾಗಿ 2029ರ ನಂತರ ದೇಶದ ರಾಜಕೀಯ ಭವಿಷ್ಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಮತ್ತು ಆ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಹಾದಿ ಸುಗಮವಾಗಲಿದೆ. ವೀಕ್ಷಕರಿಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. Yeah.